ಯಾಕೆ ಈ ಥರ ಕಷ್ಟ ಬಂತು ನನಗೆ ಅಂತ ಸಖತ್ತು. ಅವಾಗ ವಾಪಸ್ ಹೋಗಬಾರ್ದು ಊರಿಗೆ, ಬಂದ್ಬಿಟ್ಟಿದೀವಿ, ಜನ ಆಡ್ಕೊಂಡು ನಗಾಡ್ತಾರೆ ಅಂದ್ಬಿಟ್ಟು ಕಷ್ಟಪಟ್ಟು ಎದುರಿಸಿದ್ದೀನಿ ಇಷ್ಟು ವರ್ಷಗಂಟ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಪ್ಪ ಕತೆ ಅಂದರೆ, ನಮ್ಮ ಅಮ್ಮಂಗೆ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ. ನಮ್ಮಮ್ಮ ಹಾನೆಸ್ಟಾಗಿ ಆನ್ಸರ್ ಮಾಡುತ್ತೆ, ನೋಡ್ತಾರೆ ಇವಾಗ. ಸರಿ, ಸ್ಟಾರ್ಟ್ ಮಾಡೋಣ ಅಮ್ಮ. ಮಾಡಪ್ಪ, ಗೊತ್ತಿದ್ರೆ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಇಲ್ಲ. ಏನಿಲ್ಲ, ಎಲ್ಲ ನಿನ್ನ ಲೈಫ್ ಬಗ್ಗೆ ಅದ್ರ ಬಗ್ಗೆ ಕೇಳ್ತೀನಿ ಅಷ್ಟೇ. ಆಯ್ತು. ಸರಿ, ನಿನ್ನ ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತು ಲೈಫು? ನಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮಮ್ಮ ಬಡವರು. ಈಗ ಇದೀವಲ್ಲ ಆ ಥರ ಇರಲಿಲ್ಲ. ಕ್ಯಾಮ್ರಾ ನೋಡ್ಕೊಂಡು ಹೇಳಿಲ್ಲ, ನಾನು ನೋಡ್ಕೊಂಡು ಹೇಳು. ವರ್ಷಕ್ಕೊಂದ್ ಜೊತೆ ಬಟ್ಟೆ ಕೊಡ್ಸೋರು. ಆವಾಗ ಆ ಥರ ಬಡಿಸ್ತಾನ, ರಾಗಿ ಬೀಸಿ ಭತ್ತ ಕೊಟ್ಟಿ ಆ ಕ್ಷಣನೇ ಅದೆಲ್ಲ ತಯಾರಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದ ನಾವು. ಅಲ್ಲೇ ರಾಗಿನ ಅಲ್ಲೇ ಬೀಸಿ ಅಲ್ಲೇ ಮುದ್ದೆ ಮಾಡ್ಕೊಂಡು ಆ ಥರ ಭತ್ತ ಕೊಟ್ಟೋದು, ಹೊಲದಲ್ಲಿ ಕೆಲಸ ಮಾಡೋದು, ಆ ಥರ ಇತ್ತು. ಸಣ್ಣದ್ರಿಂದ ಹೊಲದ ಕೆಲಸ ಎಲ್ಲ ಮಾಡಿದ್ದೀನಿ. ಸರಿ, ನಿನ್ನ ಚಿಕ್ಕ ವಯಸ್ಸಲ್ಲಿ ತುಂಬಾ ನೆನ್ಪಿಟ್ಕೊಳ್ಳಂತ ಯಾವ್ದಾರು ಒಂದು ಘಟನೆ ಅಂದ್ರೆ ಯಾವ್ದಾರು ಒಂದು ಸಿಚುವೇಶನ್ ನಡೆದೈತಾ? ನನ್ನ ಚಿಕ್ಕ ವಯಸ್ಸಲ್ಲಿ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಅದು ಸಡನ್ ಆಗಿ ಗೊತ್ತಾಯ್ತಿಲ್ಲ. ನೆನಪು ಮಾಡ್ಕೋ. ಅಂದ್ರೆ ಯಾವ್ದಾದ್ರು ಖುಷಿ ಮೂಮೆಂಟ್ ಆಗಿರ್ಬೋದು, ಇಲ್ಲ ದುಃಖದ ಯಾವ್ದಾರು ಆಗಿರ್ಬೋದು. ಖುಷಿ ಮೂಮೆಂಟ್ ಅನ್ನೋದು ಯಾವುದೂ ಇಲ್ಲ. ಕಷ್ಟ ಅಂದಾಗ ನನಗೊಂದು ಸಣ್ಣ ಆಪ್ರೇಷನ್ ಆಯಿತು. ಆವಾಗ ನಮ್ಮ ಅಪ್ಪರ ಹತ್ರ ದುಡ್ಡಿರಲಿಲ್ಲ. ಆವಾಗ ಯೋಚನೆ ಮಾಡೋರು, ಅವಾಗ ಏನು ಮಾಡಬೇಕು, ಎತ್ತು ಯಾರನ್ನು ಕೇಳಬೇಕು ಅಂತ. ಆವಾಗ ನೆನೆಸ್ಕೊಂಡಾಗ ಸ್ವಲ್ಪ ಕಷ್ಟ ಆಗೋದು, ಅದೊಂದು ನೆನಪು. ಆವಾಗ ನನಗೂ ದುಃಖ ಆಗೋದು. ಅವಾಗ ಈ ಥರ ಬಡಸ್ತನ ಬಂದಾಯ್ತಲ್ಲ ನಮಗೆ, ಏನು ಮಾಡೋಕ್ಕಾಯ್ತದೆ. ಬಡವರಾಗಿದ್ದೀವಿ, ಬಡವರ ಹೊಟ್ಟೆಯಲ್ಲಿ ಈ ಥರ ಮಕ್ಕಳು ಹುಡಬಾರ್ದು ಅಂತ ಕಷ್ಟ ಆಗುತ್ತೆ ಅಂತ ಅನ್ಸೈತೆ. ಕ್ಯಾಮ್ರಾ ನೋಡ್ಕೊಂಡು ಹೇಳಿಲ್ಲ, ನಾನು ನೋಡ್ಕೊಂಡು ಹೇಳು, ಸರಿನಾ? ನಿನ್ನ ಚಿಕ್ಕ ವಯಸ್ಸಲ್ಲಿ ಏನು ಕನಸಿತ್ತು ನಿಂಗೆ? ಅಂದರೆ ನೀನೇನು ಆಗಬೇಕಿತ್ತು ಅಂದ್ಕೊಂಡಿದ್ದೆ, ಅಥವಾ ಮನೆಗೇನಾದರೂ ಮಾಡಬೇಕು ಅಂದ್ಕೊಂಡಿದ್ದ, ಅಥವಾ ಏನು ಕನಸಿತ್ತು ನಿನಗೆ? ಆ ಥರ ಕನಸೇನಿಲ್ಲ. ನಮ್ಮಪ್ಪ ನಮ್ಮಮ್ಮರು ಬಡವರಾಗಿದ್ದಾಗ ಅವಾಗ 4 ಜನ ಓದಿಸೋದೇ ಭಾರಿ ಕಷ್ಟ. ಓದಬೇಕು ಅಂತ ಆಸೆ ಇತ್ತು, ಆದರೆ ಆ ಬಡಸ್ತನ ನೋಡಿ ಓದಕ್ಕೆ ಆನಿಲ್ಲ. ಅದೊಂದು ಬೇಜಾರೈತೆ ಗೈಸ್. ನಮ್ಮಪ್ಪ ನಮ್ಮ ಅಮ್ಮಂಗೆ 3 ಜನ ಅಣ್ಣ ತಮ್ಮದಿರು, ನಮ್ಮಮ್ಮ ಒಂದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಹೇಳಪ್ಪ ಏನಂತ. ಮದುವೆ ಆದಮೇಲೆ ಅಂದರೆ ಮದುವೆ ಆದಮೇಲೆ ನಿಮ್ಮ ಲೈಫ್ ಹೇಗೈತೆ, ಹೇಗಿತ್ತು ಆಗ ಮದುವೆ ಆದಾಗ? ಅಂದರೆ ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ಇದ್ರಲ್ಲ, ಅವಾಗಿಂತ ಮದುವೆ ಆದಮೇಲೆ ಹೆಂಗಿತ್ತು ಅಂತ. ಅಪ್ಪ ಅಮ್ಮನ ಜೊತೆಲಿ ಇದ್ದಾಗ ಸ್ವಲ್ಪ ಎಲ್ಲರೂ ಒಟ್ಟಿಗೆ ಇದ್ದಾಗ ಖುಷಿಯಿಂದ ಇತ್ತು. ಆದರೆ ಬೇರೆ ಮನೆ, ಗಂಡನ ಮನೆಗೆ ಹೋದಾಗ ಎಲ್ಲಾರ್ಗು ಅಡ್ಜಸ್ಟ್ ಆಗ್ಬೇಕಲ್ಲ, ಅತ್ತೆ ಮಾವ ಮೈದ. ಆವಾಗ ಸ್ವಲ್ಪ ಕಷ್ಟ ಆಗೋದು. ಯೋಚನೆ ಮಾಡಿದ್ದೀನಿ ಸಖತ್ತು. ನಾನು ನೋಡ್ಕೊಂಡು ಮಾತಾಡೋದು ಆದ್ರೆ ಯೋಚನೆ ಮಾಡಿದ್ದೀನಿ ಸಖತ್ತು. ಈ ತರ ಆಗ್ಬಾರ್ದಿತ್ತು, ಇನ್ನ ಸ್ವಲ್ಪ ಯೋಚನೆ ಮಾಡಿ ಮದುವೆ ಆಗ್ಬೇಕಿತ್ತು. ಅಂದ್ರೆ ಮದುವೆ ಇವಾಗ್ಲೇ ಬೇಡವಾಗಿತ್ತು, ಲೇಟ್ ಆಗೋದಿತ್ತು. ಅಪ್ಪ ಅಮ್ಮದಿರು ಏನೋ ಒಳ್ಳೆ ಹುಡುಗ ಬಂದವನೆ, ಚೆನ್ನಾಗಿರ್ತದ ನನ್ನ ಮಗಳು, ಹೆಣ್ಮಕ್ಳೆಲ್ಲ ಚೆನ್ನಾಗಿ ನೋಡ್ಕದಾರೆ ಅಂತ ಅರ್ಜೆಂಟಲ್ಲಿ ಮದುವೆ ಮಾಡ್ಬಿಟ್ರು. ಅದೊಂದು ನೋವು ಅನುಭವಿಸಿದೀನಿ. ಇವಾಗ್ಲೇ ಯಾವತ್ತಿದ್ರು ಆಗ್ಬೇಕಿತ್ತಲ್ಲ ಒಟ್ಟಲ್ಲಿ, ಅಲ್ವಾ? ಆಗ್ಬೇಕಿತ್ತು ಅಂದ್ರೆ ಇನ್ನ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ಬೋದಿತ್ತಲ್ಲ, ನಮ್ಮ ಅಣ್ಣರೆಲ್ಲ. ಯಾಕೆ ಎಷ್ಟು ವಯಸ್ಸಿದ್ದಾಗ ಮದುವೆ ಆಗಿದ್ದು ನೀನು? 19 ವರ್ಷ. 19 ವರ್ಷ. ಸರಿ. ನೆಕ್ಸ್ಟು, ನಿಮ್ಮ ಜೀವನದಲ್ಲಿ ಇದುವರೆಗೆ ಇಲ್ಲಿವರೆಗೆ ಹುಟ್ಟಿದಾಗಿಂದ ಎದುರಿಸಿರೋ ದೊಡ್ಡ ಕಷ್ಟ ಯಾವುದು? ಏನೇ ಆಗಿರ್ಬೋದು ಅದು ದೊಡ್ಡ ಕಷ್ಟ. ಇದು ನಂಗೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನ್ನ ಲೈಫಲ್ಲಿ, ಇದು ಮತ್ತೆ ಬರಬಾರ್ದು ಅಂತ ಅನ್ಕೊಂಡಿರೋದು ಯಾವ ಪ್ರಾಬ್ಲಮ್ಮು? ನಾನು ಬೆಂಗಳೂರಿಗೆ ಬಂದಾಗ, ನಿನ್ಗೆ 2 ವರ್ಷ ಪಾಪು ಬಿಟ್ಟು ಬಂದಾಗ ಒಂದು ಗಾರ್ಮೆಂಟ್ಸ್ಗೆ ಹೋದೆ. ಅವಾಗ 50 ರೂಪಾಯಿ ಕೂಲಿ. ಅವಾಗ 50 ರೂಪಾಯಿ ಅಂತ ಕೂಲಿ. ನಿಂತ್ಕ ಕೆಲಸ ಮಾಡುವಾಗ ಕಾಲೆಲ್ಲ ಊತ ಬಂದಿತ್ತು. ಆವಾಗ ಯಾಕೆ ಈ ಥರ ಕಷ್ಟ ಬಂತು ನನಗೆ ಅಂತ ಸಖತ್ತು. ಆವಾಗ ವಾಪಸ್ ಹೋಗಬಾರ್ದು ಊರಿಗೆ, ಬಂದ್ಬಿಟ್ಟಿದೀವಿ, ಜನ ಆಡ್ಕೊಂಡು ನಗಾಡ್ತಾರೆ ಅಂದ್ಬಿಟ್ಟು ಕಷ್ಟಪಟ್ಟು ಎದುರಿಸಿದ್ದೀನಿ ಇಷ್ಟು ವರ್ಷಗಂಟ. ನಮ್ಮಮ್ಮ ಎಮೋಷ್ನಲ್ ಆಗೋಯ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೀನು
ನಮಗೋಸ್ಕರ ಅಂದರೆ ನನಗೋಸ್ಕರ ಆಗಿರ್ಬೋದು, ಅಕ್ಕನಿಗೋಸ್ಕರ ಏನು ತ್ಯಾಗ ಮಾಡಿದ್ಯಾ? ತ್ಯಾಗ ಅಂತದೇನೂ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕಿತ್ತು, ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ. ಆಗಿನ ಸಂಬಳದಲ್ಲಿ ಸಾಕಾಯ್ತಿರ್ಲಿಲ್ಲ ನಮಗೆ, ಜೀವನ ಮಾಡೋಕ್ಕೆ ಬೆಂಗಳೂರಲ್ಲಿ ಸಾಕಾಯ್ತಿರ್ಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕಿಂತ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ನನ್ನ ಮಕ್ಕಳು ಮುಂದೆ ಚೆನ್ನಾಗಿರ್ತಿದ್ರೇನೋ, ಗೌರ್ಮೆಂಟ್ ಕೆಲಸ ಆಯ್ತಿತ್ತೇನೋ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬಿಟ್ವಲ್ಲ, ಅದೊಂದು ಬೇಜಾರು. ಎಲ್ಲ ಮಕ್ಕಳ ಥರ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಿತ್ತು, ಅದೊಂದು ಅನ್ನಿಸ್ತದೆ ಅಷ್ಟೇ. ಗೈಸ್, ಯಾವುದೇ ಸ್ಕೂಲ್ ಆಗಿದ್ರು ಎಜುಕೇಷನ್ ಇಸ್ ಇಂಪಾರ್ಟೆಂಟು. ಅದು ಗೌರ್ಮೆಂಟ್ ಆಗಿದ್ರು ಅಷ್ಟೇ, ಪ್ರೈವೇಟ್ ಆಗಿದ್ರು ಅಷ್ಟೇ. ಅಲ್ಲಿ ಯಾವ ರೀತಿ ಎಜುಕೇಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಮ್ಮ ಸುತ್ತಮುತ್ತ ಹೆಂಗಿರ್ತೀವೋ ಹಂಗೆ ಬಂದ್ಬಿಡ್ತೀವಿ ನಾವು. ಈಗ ಪ್ರೈವೇಟ್ ಸ್ಕೂಲ್ ಮಕ್ಕಳು ಎಲ್ಲ ಓದ್ತಾ ಇದ್ರೆ ನಾವು ಓದ್ತೀವಿ. ಪ್ರೈವೇಟ್ ಅಂತಲೇ ಅಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೂ ಅಷ್ಟೇ. ನಮ್ಮ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ ಓದ್ತಿದ್ರು ಅಷ್ಟೇ, ನಾವು ಓದ್ತೀವಿ. ಅವ್ರು ಓದ್ತಾ ಇಲ್ಲ, ಮಾಮೂಲಿ ಅದೇ ಥರ ಇರ್ತಾರೆ ಅಂದ್ರೆ ನಾವು ಅದೇ ಥರ ಇರ್ತೀವಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗ್ಬೇಡ. ಹಾಂ, ನಿನಗೆ ಹೆಮ್ಮೆ ಪಡೋಂಥ ಒಂದು ಕ್ಷಣ ಯಾವುದು? ಅಂದರೆ ಸಾರ್ಥಕ ಆಯ್ತಪ್ಪ ನನ್ನ ಲೈಫು, ಹೆಮ್ಮೆ ಪಡ್ಬೋದು ಈ ವಿಷಯದಲ್ಲಿ ನಾನು ಅಂತ ಅನಿಸಿದ್ದು ಯಾವಾಗ? ಹೆಮ್ಮೆ ಪಡೋದು ಅಂದರೆ ನಮಗೆ ಸ್ವಂತ ಮನೆ ಇಲ್ಲ ಅಂದಾಗ ಊರಲ್ಲೇ ಒಂದು ಮನೆ ಕಟ್ಟಿ ಬಂದ್ವಲ್ಲ, ನಮ್ದೇ ಆದ ಮನೆ ಆಯಿತು, ಸಾಕಪ್ಪ ಇಷ್ಟೇ. ಕಷ್ಟಪಟ್ಟು ಇದೊಂದು ದುಡ್ಕೊಂಡು ಮನೆ ಕಟ್ಕೊಂಡಿದೀವಿ, ಇರಾಕ್ ನೆರಳಾಗೈತೆ ಊರಲ್ಲಿ, ಅದೊಂದು ಮೆಮೊರಿ. ನಮಗೂ ಖುಷಿ ಅದು ಮನೆ ಕಟ್ಟಿರೋದು, ಅದೊಂದು ಖುಷಿ ಆಯ್ತು. ಅದ್ ಬಿಟ್ರೆ ಬೇರೆ ಯಾವುದೇ ತರದ ಖುಷಿ ಅಂತೂ ಯಾವುದು ಇಲ್ಲ. ಬೇರೆ ಯಾವ್ದು ಇಲ್ವಾ? ಬೇರೆ ಯಾವ್ದು ಅಂದ್ರೆ ಯಾವ್ದಾಯ್ತಪ್ಪ, ಕಷ್ಟಪಟ್ಟಿದೀವಿ, ಸುಖ ಬಂದಿದೆ, ಮಕ್ಕಳಿಗೆ ಒಳ್ಳೇದಾದ್ರೆ ಅದೊಂದು ಖುಷಿ ಸಿಗ್ತದ ನಮ್ಗೆ ಅಷ್ಟೇ. ಇಬ್ಬರು ಮಕ್ಳಿಗೂ ಒಳ್ಳೇದಾಗಬೇಕು. ನಿನ್ನ ಜೀವನದಲ್ಲಿ ನೀನಿದು ಈ ನಿರ್ಧಾರ ತಗೋಬಾರ್ದಿತ್ತು, ಈ ನಿರ್ಧಾರ ನಾನು ತಗೊಂಡಿದ್ದು ತಪ್ಪು, ನನಗೆ ಕಷ್ಟ ಆಯ್ತು ಇದು ಅಂತ ಅನ್ಸಿದ್ದು ಯಾವ ನಿರ್ಧಾರ? ಆ ಥರ ಯಾವುದೋ ಅನ್ಸಿಲ್ಲ. ಮನ್ಸಾದ ಮೇಲೆ ಕಷ್ಟ ಬಂದೇ ಬರ್ತವೆ, ಅದನ್ನ ಅಡ್ಜಸ್ಟ್ ಮಾಡ್ಕೊ ಹೋಗೋದೇ ಒಂದು ಜೀವನ ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ನು. ಈಗ ನೀನು ಮದುವೆ ಆದಮೇಲೆ ಅಪ್ಪನ ಜೊತೆ ಇರೋದ್ರ ಬಗ್ಗೆ ನಿನಗೆ ಏನು ಅನ್ಸುತ್ತೆ? ಏನೋ ಅನ್ಸಲ್ಲ, ಅಡ್ಜಸ್ಟ್ ಮಾಡ್ಕೊ ಹೋದ್ರೆ ಎಲ್ಲ ಸರಿ ಹೋಯ್ತದೆ. ಜಗಳ ಆಡಿದ್ರೆ ಜಗಳ ಆಡ್ಕೊಂಡೇ ಹೋಯ್ತಿರ್ತೀವಿ. ಅದು ತಾಳ್ಮೆ ಇರ್ಬೇಕು. ಒಬ್ರು ಜಗಳ ಆಡಿದ್ರೆ ಒಬ್ರು ಸೋಲ್ಬೇಕು. ಎಷ್ಟು ವರ್ಷ ಆಯ್ತಮ್ಮ ಮದುವೆಯಾಗಿ ನೀವು? 26 ವರ್ಷ. ಅಪ್ಪನೂ ಬಂತು 26 ವರ್ಷ ಆಗೈತೆ ಗೈಸ್. ಅಪ್ಪಂಗೆ ನಾಳೆ, ಇವತ್ತಲ್ಲ. ಅಪ್ಪನ ಕ್ವಶನ್ ಎಲ್ಲ ನಾಳೆ. ಬನ್ನಿ, ನಿಮ್ವಾಗ ಕ್ವಶನ್ ಕೇಳ್ತಾನೆ ನೋಡಿ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಏನು ಅಡ್ವೈಸ್ ಕೊಡ್ತೀರಾ? ಈಗ ನಿಮ್ದು ಆ ಲೈಫು, ಈಗ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಲೈಫೇ ಬೇರೆ, ಇವಾಗಿಂದಿರೋರೇ ಬೇರೆ, ತುಂಬ ಚೇಂಜ್ ಆಗೈತಲ್ವ ಎಲ್ಲ. ಇವಾಗಿರೋರಿಗೆ ಏನು ಅಡ್ವೈಸ್ ಕೊಡ್ತೀರಾ ಅಂತ? ಇವಾಗಿನ ಕಾಲದಲ್ಲಿ ಯಾವ ಥರ ನಡೀತಾ ಇದೆ ಅದೇ ಥರ ಮಕ್ಕಳು ಕೆಟ್ಟ ದಾರಿಲಿ ಹೋಗ್ಬಾರ್ದು, ಒಳ್ಳೆ ದಾರಿಲೇ ಹೋಗ್ಬೇಕು. ನಮ್ಮ ಥರ ಕಷ್ಟಪಡಬಾರ್ದು, ಚೆನ್ನಾಗಿರ್ಬೇಕು, ಅದೊಂದು ಹೇಳ್ತೀನಿ. ನಿನ್ನ ಮಕ್ಕಳಿಂದ, ಅಂದರೆ ನನ್ನಿಂದ ಅಥವಾ ಅಕ್ಕನಿಂದ ನೀವು ಏನು ನಿರೀಕ್ಷೆ ಮಾಡ್ತೀರಾ? ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಮುಂದೆ ಮಗಳು ಮದುವೆ ಮಾಡಿದ್ರೆ ಚೆನ್ನಾಗಿರ್ಬೇಕು, ಮಗನೂ ಚೆನ್ನಾಗಿರ್ಬೇಕು. ಮುಂದೆ ಸ್ವಂತ ಬುದ್ಧಿ ಉಪಯೋಗಿಸಿ, ನಮ್ದ ಅನುಮತಿ ಇಲ್ದೇನೆ ಅವರೇ ಸ್ವಂತ ಮಾಡ್ಕೊಂಡಿರ್ಬೇಕು. ನಮ್ಮ ಅನುಮತಿ ಇಲ್ದೇನೆ ಅವ್ರದೇ ಆದ ಸ್ವಂತ ಏನೋ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ ಅಷ್ಟೇ. ಅಷ್ಟೇ. ಲಾಸ್ಟ್ ಕ್ವಶನ್ ಇದು. ಹೇಳಪ್ಪ. ಕೊನೆಯದಾಗಿ ನಿನ್ನ ಮಕ್ಕಳ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಗಂಡ, ಇವರೆಲ್ಲರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಚೆನ್ನಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರ ಸವಾಸ ಅದು ಇದು ಕೆಟ್ಟ ಅಭ್ಯಾಸ ಇರಬಾರ್ದು. ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮದಿರ ಮನೆಯಲ್ಲಿ, ಅಣ್ಣ ತಮ್ಮದಿರೇ ಆಗಲಿ, ಗಂಡ ಮಕ್ಕಳು ಅತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು. ಲಾಸ್ಟ್ ವರ್ಗು ಚೆನ್ನಾಗಿರ್ಬೇಕು. ನಾವು ಇರೋ ತನಕ ಕೊನೆವರೆಗೂ ಎಲ್ಲ ಒಟ್ಟಾಗಿರ್ಬೇಕು. ಕೂಡು ಕುಟುಂಬ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ನಮ್ಮ ಅಪ್ಪ
ಲೈಫ್ ಸ್ಟೋರಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ. ತಪ್ಪಲ್ಲ? ಲವ್ ಸ್ಟೋರಿ ಅಲ್ಲ ಅಮ್ಮ, ಲೈಫ್ ಸ್ಟೋರಿ. ಲೈಫ್ ಸ್ಟೋರಿ ಹೇಳೋದಕ್ಕ ಲವ್ ಸ್ಟೋರಿ ಅಂತ ಐತೆ.